ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಶತ್ರುಗಳು ಸೋಲುತ್ತಾರೆ, ವ್ಯವಹಾರ ಚೆನ್ನಾಗಿರುತ್ತದೆ, ಆದಾಯದಲ್ಲಿ ನಿಶ್ಚಿತತೆ ಇದೆ, ದುಃಖದ ಸುದ್ದಿ ಸಿಗಬಹುದು, ಅನಗತ್ಯವಾಗಿ ಓಡಾಡಬೇಕಾಗುತ್ತೆ. ಮುಂದಿನ ರಾಶಿ ವೃಷಭ. ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ, ಕಾರಣವಿಲ್ಲದೆ ಯಾರೊಂದಿಗಾದ್ರೂ ವಾದ ವಿವಾದ ಉಂಟಾಗಬಹುದು, ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಇತರರಿಂದ ಪ್ರಭಾವಿತರಾಗಬೇಡಿ, ನಿಷ್ಪ್ರಯೋಜಕ ವಸ್ತುಗಳತ್ತ ಗಮನ ಹರಿಸಲು ಹೋಗಬೇಡಿ, ಲಾಭ ಹೆಚ್ಚಾಗಿರುತ್ತದೆ. ಮಿಥುನ ರಾಶಿ. ಹಳೆ ಕಾಯಿಲೆಗಳು ತೊಂದರೆ ಉಂಟು ಮಾಡಬಹುದು, ಆತುರ ಪಡಬೇಡಿ, ಅಗತ್ಯ ವಸ್ತುಗಳು ಕಳೆದು ಹೋಗಬಹುದು, ಆತಂಕ ಮತ್ತು ಒತ್ತಡ ಇರುತ್ತದೆ, ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇದೆ. ಕರ್ಕಾಟಕ ರಾಶಿ. ನೀವು ಉಡುಗೊರೆಗಳನ್ನ ನೀಡಬೇಕಾಗಬಹುದು, ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ, ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ, ಹೂಡಿಕೆ ಉತ್ತಮವಾಗಿರುತ್ತದೆ, ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ಗೌರವ ಇರುತ್ತದೆ. ಸಿಂಹರಾಶಿ. ಯಾವುದೇ ರೀತಿಯ ವಿವಾದದಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸಿ, ಆತುರದಿಂದ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳಿರುತ್ತವೆ, ಸರ್ಕಾರದ ಭಯ ಕಾಡುತ್ತದೆ, ದೂರದಿಂದ ಶುಭ ಸುದ್ದಿ ಇದೆ, ಮನೆಗೆ ಅತಿಥಿಗಳು ಆಗಮಿಸುತ್ತಾರೆ, ಖರ್ಚು ಹೆಚ್ಚು ಇರುತ್ತದೆ. ಕನ್ಯಾ ರಾಶಿ. ಸರಿಯಾದ ಕೆಲಸಕ್ಕೆ ವಿರೋಧ ಬರಬಹುದು, ಅಪಾಯಗಳನ್ನ ತೆಗೆದುಕೊಳ್ಳಲು ಧೈರ್ಯ ನೀವು ಸಂಗ್ರಹಿಸಲು ಸಾಧ್ಯವಾಗುತ್ತದೆ, ಹೂಡಿಕೆ ಉತ್ತಮವಾಗಿರುತ್ತದೆ, ಜೂಜಾಟ ಮತ್ತು ಲಾಟರಿಯಲ್ಲಿ ತೊಡಗಿಸಿಕೊಳ್ಳಲು ಹೋಗಬೇಡಿ. ತುಲಾ ರಾಶಿ. ಯಾವುದೇ ಪ್ರಮುಖ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ, ಕೆಲವು ಅಹಿತಕರ ಘಟನೆಗಳು ಜರುಗುವ ಸಾಧ್ಯತೆಗಳಿವೆ, ದೈಹಿಕ ನೋವು ಸಾಧ್ಯತೆ ಇದೆ, ವ್ಯವಹಾರಗಳಲ್ಲಿ ಅಜಾಗರೂಕತೆ ಬೇಡ, ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ. ವೃಶ್ಚಿಕ ರಾಶಿ. ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ, ಅನಿರೀಕ್ಷಿತ ಲಾಭಗಳಿವೆ, ವ್ಯವಹಾರ ನಿಮ್ಮ ಇಚ್ಛೆಯಂತೆ ಜರುಗುತ್ತದೆ, ಷೇರು ಮಾರುಕಟ್ಟೆಯಿಂದ ನೀವು ಭಾರಿ ಲಾಭವನ್ನು ಪಡೆದುಕೊಳ್ಳಬಹುದು. ಧನುಸ್ಸು ರಾಶಿ. ತಲೆನೋವು ಬರುವ ಸಾಧ್ಯತೆಗಳಿವೆ, ಅಗತ್ಯ ವಸ್ತು ಕಳೆದು ಹೋಗಬಹುದು ಅಥವಾ ಸಮಯಕ್ಕೆ ಸರಿಯಾಗಿ ಲಭ್ಯ ಇಲ್ಲದೆ ಇರಬಹುದು, ಹಳೆಯ ಕಾಯಿಲೆ ಮತ್ತೆ ಕಾಣಿಸಿಕೊಳ್ಳಬಹುದು, ಇತರರ ಜಗಳಗಳಲ್ಲಿ ಭಾಗಿಯಾಗಲು ಹೋಗಬೇಡಿ. ಮಕರ ರಾಶಿ. ಇನ್ನೊಬ್ಬರ ಬಗ್ಗೆ ಹಗುರ ಮಾತುಗಳನ್ನು ಆಡಲು ಹೋಗಬೇಡಿ, ಅನಿರೀಕ್ಷಿತ ಖರ್ಚುಗಳು ಉಂಟಾಗುತ್ತವೆ, ಆತಂಕ ಇದೆ, ವ್ಯವಹಾರ ಚೆನ್ನಾಗಿರುತ್ತದೆ, ಆದಾಯದಲ್ಲಿ ನಿಶ್ಚಿತತೆ ಇದೆ, ಖ್ಯಾತಿ ಹೆಚ್ಚಾಗುತ್ತದೆ. ಕುಂಭರಾಶಿ. ಬಾಕಿ ಹಣವನ್ನ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ, ವ್ಯಾಪಾರ ಪ್ರವಾಸಗಳು ಯಶಸ್ವಿಯಾಗುತ್ತವೆ, ಲಾಭದ ಅವಕಾಶಗಳು ನಿಮಗೆ ಬರುತ್ತವೆ, ವಿವೇಚನೆಯಿಂದ ಕೆಲಸ ಮಾಡಿ, ಲಾಭ ಹೆಚ್ಚಾಗುತ್ತದೆ. ಕೊನೆಯದಾಗಿ ಮೀನರಾಶಿ. ನಿಷ್ಪ್ರಯೋಜಕ ವಸ್ತುಗಳತ್ತ ಗಮನ ಹರಿಸಬೇಡಿ, ಹೂಡಿಕೆ ಉತ್ತಮವಾಗಿರುತ್ತದೆ, ಉದ್ಯೋಗದಲ್ಲಿ ಪ್ರಗತಿ ಇದೆ, ವ್ಯವಹಾರದ ವೇಗ ಹೆಚ್ಚಾಗುತ್ತದೆ, ಆತಂಕ ಇರಬಹುದು, ಆಯಾಸ ಇರುತ್ತದೆ, ಅಜಾಗರೂಕರಾಗಿ ಇರಬೇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.